ಸರ್ ಲೋನ್ ಏನಾರು ತಗೊಂಡ್ರಿ ಇಲ್ಲಿ? ತಗೊಂಡ ಸರ್ ಲೋನ್ ಊರಲ್ಲಿ ಮತ್ತೆ ಸಣ್ಣ ಮನೆ ಇತ್ತು ಸರ್. ಹ್ಞೂ ಸರ್. ಈಗ ಸಡ್ ಮಾಡಕ್ಕೆ ಸಲುವಾಗಿನ ಹ್ಞೂ ಸರ್. ಬ್ಯಾಡಗಿ ಸರ್ವಗ್ರಾಮದ ಲೋನ್ ತಗೊಂಡ್ರಿ ಸರ್. ಗಾಡಿ ಸರ್ ತಿಂಗಳ ಕಟ್ತೀರಿ. ಎಷ್ಟು ಬರುತ್ತೆ, ಎಷ್ಟಾಗ್ರಿ ಸರ್ ನೀವು ಲೋನ್ ಇದರಲ್ಲಿ? 2 ಲಕ್ಷ ತಗೊಂಡ್ರೆ. 5 ಲಕ್ಷ ತಗೊಂಡ್ರಿ. ಸೊ ಎಲ್ಲ ಕೆಚ್ಚಲ್ ಭಾವ ಎಲ್ಲ ಬರುತ್ತಲ್ಲ ಸರ್? ಕೆಚ್ಚಲ್ ಭಾವ ಬರುತ್ತೆ, ಕಲ್ಲು ಭಾವ ಬರುತ್ತೆ. ಅವಾಗ ನೀವು ಏನ್ ಶೋಷಣೆ ಮಾಡ್ತೀರಿ ಸರ್ ನೀವು? ಮಾಡಿದ್ರೆ ಯಾಕ್ರೆ ಅಕಸ್ಮಾತ್ ಏನಾರ ಗೆಟ್ ಆದ್ರ ಈಗೆಲ್ಲ 70,000 ಮಾಡ್ತಾರೆ. ಇನ್ನೇ ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಆತರ ಸ್ವಾಗತ. ಇವತ್ತು ನಾವು ಇಲ್ಲೊಬ್ಬ ರೈತರ, ಎಲ್ಲಿ ಅಂದ್ರೆ ಹಿರೇಕೆರೂರು ಹತ್ರ ಆಲ್ಗಿರಿ ಬಂದಿದ್ದೀವಿ. ಅವ್ರೊಬ್ರು ರೈತರು ಇಲ್ಲಿ ಹೈನುಗಾರಿಕೆ ಮಾಡಿದ್ರು, ಚೆನ್ನಾಗ್ ಮಾಡಿದ್ದಾರೆ. ಹೊಲದಲ್ಲಿ ಎಲ್ಲಾ ಹಸುಗಳನ್ನ ಸಾಕಿ ಮೇವು ಇವು ಎಲ್ಲ ಅವರೇ ಹೊಲದಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಚಾಪ ಕಟ್ಟ ಮಿಷಿನ್ ಇಟ್ಕೊಂಡು ಎಲ್ಲದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಒಂದ್ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ನಾವು ಗುಡ್ಡಪ್ಪ ಹಿರೇಕ್ನವ್ರು ಅಂತ. ಹ್ಞೂ ಸರ್. ಆಲ್ದಗಿರಿ. ಯಾವ ತಾಲೂಕು ಸರ್ ಇದು? ಹಿರೇಕೆರೂರು ತಾಲೂಕು. ಹಿರೇಕೆರೂರು ತಾಲೂಕು. ಸರ್ ನೀವು ಹಾಕಿದಿರಿ, ಎಷ್ಟು ಹಸು ಇದಾವೆ ಸರ್ ನಿಮ್ಮವು? ನಮ್ಮ 7 ಹಸುಗಳು ಅದ ಸರ್. 7 ಹಸುಗಳು ಇದಾವೆ. ಮತ್ತೆ ಹಸುಗಳ ಬಗ್ಗೆ? ನಾವು ಮುಂಚೆ ಕಂತ ಮಾಡ್ತೀವಿ ಸರ್, ಹೊಲ ಮಾಡ್ತಿದ್ವಿ. ಹೊಲ ಮಾಡ್ತಿದ್ರಿ? ನಾನು ಹಸು ತಗೋಬೇಕಂತ ಅನಿಸ್ತು. ಒಂದ್ ಹಸು ತಗೊಂಡ್ವಿ. ಸರ್. ಅದರಿಂದ ಇಷ್ಟೆಲ್ಲ ಹಸುಗಳು ಆಗ್ಯಾವ. ಒಂದ್ ಹಸುವಿಂದ ಇಷ್ಟಕ್ಕೊಂದು ಹಸು ಇದಾವೆ. ಈಗ ಟೋಟಲ್ ಎಷ್ಟು ಹಸು ಇದಾವೆ ಸರ್ ಇವೆಲ್ಲ? 7 ಹಸು. 7 ಹಸು ಇದಾವೆ. ಅದ್ರದ್ದು ಫಸ್ಟ್ ಹಸು ಯಾವ್ದು ತೋರಿಸ್ತೀರಿ ತೋರಿಸ್ತಾವ್ರ ವೀಕ್ಷಕರೇ? ಇವರು ಯಾವ ಹಸುಗಳು ಒಂದ್ ಹಸುವಿನಿಂದ ಇಷ್ಟಕ್ಕೊಂದು ಹಸು ಆಗಿದಾವೆ ನೋಡಬಹುದು. ಒಂದೊಂದು ಹಸುಗಳು ಒಳ್ಳೆ ಇದಾದ್ರೆ ಒಂದ್ ಸ್ವಲ್ಪ ಗುದ್ದ ಕೊಡ್ತೈತಿ. ಇದಕ್ಕೆಲ್ಲ ಒಂದ್ ಸ್ವಲ್ಪ ದಿಮಾಗ್ ಜಾಸ್ತಿ ಇದ್ದಂಗ ಐತಿ ನೋಡ್ಬೋದು. ಬೇಗ ಜಾಸ್ತಿ ಹಾಕಿದಾರೆ ಸರ್. ಇದೆ ಹಸು ನೋಡ್ರಿ. ಇದೇ ಹಸು. ವೀಕ್ಷಕರೇ, ಇದೊಂದು ಹಸುವಿಂದ ಹಿಡಿದು 1 2 3 4 5 6 7 10 ವರ್ಷ ಆಯ್ತು ನೋಡ್ರಿ ಮನೆ ಬಂದ. 10 ವರ್ಷ ಆಯ್ತು. 10 ವರ್ಷದಿಂದ ಎಷ್ಟು ಕರು ಹಾಕಿದ್ ಸರ್ ಇದು? ಇವೆಲ್ಲ ಇದ್ರ ಮಗಳ ಆದ್ರ ಸರ್. ಅದ್ರ ಮಗಳ ಐತ್ ಸರ. ಇದ್ರ ಮಗಳ ಐತ್ ಸರ. ಅದ್ರ ಮಗಳ ಆಚೆ ಕಡೆ ಸರ. ಇದ್ರ ಮಗಳ ಇಲ್ಲ ಐತ್ ಸರ. ಅದ್ರ ಮಗಳ ಎಲ್ಲ ಅವ್ವ ಮಗಳು ಅಕ್ಕ ತಂಗಿ. ಅಲ್ಲ ಅಕ್ಕ ತಂಗಿ ಮೊಮ್ಮಕ್ಳು. ಅಕ್ಕ ತಂಗಿ ಮೊಮ್ಮಕ್ಳು. ಸರ್ ಇದು ಸರ್ ನೀವು 4-5 ಮಾರಿದೇವ್ ಸರ್. 4-5 ಕೊಟ್ಟಿದ್ದೀರಿ. ಇದ್ರ ನೀವು ಹೊರಗಡೆ ಯಾವ ತಂದಲ್ಲ? ತಂದ್ರ ಸರ್. ಎಲ್ಲ ನೀವು ಇಲ್ಲೇ ಮನೆ ಹುಟ್ಟಿದ್ದಾವೆ? ಮನೆ ಸರ್. ಮನೆ ಹುಟ್ಟಿದ್ದಾವೆ. ಸರ್ ಇದು ನೀವು ಒಂದ್ ದಿವಸಕ್ಕೆ ಬೆಳಿಗ್ಗೆ ಎಷ್ಟು ಹಾಲು ಹಾಕ್ತೀರಿ, ಸಾಯಂಕಾಲ ಎಷ್ಟು ಹಾಲು ಹಾಕ್ತೀರಿ ಸರ್? ಫಸ್ಟ್ ಇಳಿದ ಒಂದ್ 6 ತಿಂಗಳ ಮಟ್ಟ 15 ಬೆಳಗ್ಗೆ 5 ಸಾಯಂಕಾಲ 15 ಆಗ್ತದೆ. ಬೆಳಿಗ್ಗೆ 15 ಸಾಯಂಕಾಲ. ಎಷ್ಟು ಹಸು ಕರಿತದ ಸರ್ ಈಗ? 3 ಹಸು ಕರಿತಾವ. 3 ಹಸು ಕರಿತದೆ. ಬೆಳಿಗ್ಗೆ 15 ಸಾಯಂಕಾಲ 15. ಮತ್ತೆ ಇನ್ಕಮ್ ಎಷ್ಟು ಬರುತ್ತೆ ಸರ್? ವಾರ 10,000 ರೂಪಾಯಿ ಬರುತ್ತೆ ಸರ್. ವಾರ 10,000 ಬರುತ್ತೆ. ಇಲ್ಲಿ 3,000 ರೂಪಾಯಿ ತಿಂಡಿ ಹೋಗತ್ತೆ. 3,000 ರೂಪಾಯಿ ತಿಂಡಿ ಹೋಗುತ್ತೆ. ನೀವು ಎಷ್ಟು ಇದು ಬೂಸ ಎಷ್ಟು ಕೊಡ್ತೀವಿ ಸರ್ ಒಂದೊಂದು ಹಸುಗೆ? ಬೆಳಿಗ್ಗೆ 2 ಸೇರು ಕೊಡ್ತಾವೆ. ಬೆಳಿಗ್ಗೆ 2 ಸೇರು, ಸಾಯಂಕಾಲ 2 ಸೇರು. ಬೆಳಿಗ್ಗೆ 2 ಸೇರು, ಸಾಯಂಕಾಲ 2 ಸೇರು. ಮತ್ತೆ ನೀವು ಹಸು ಹಾಲು ಕೊಡ್ತಾವಲ್ಲ, ಅವಕ್ ಜಾಸ್ತಿ ಕೊಡ್ತೀರಾ ಏನು? ಇಲ್ಲ, ಹಾಲು ಕೊಡೋ ಕಷ್ಟ ಇಡ್ತಾವ್ರಿ. ಹಾಲು ಕೊಡೋ ಕಷ್ಟ ಇರ್ತೀರಿ. ಇನ್ನು ಹಾಲು ಕೊಡ್ಲದಕ್ಕೆ ಯಾವ ಇಲ್ಲ. ಮತ್ತೆ ಈಗ ಸ್ಟಾರ್ಟಿಂಗ್ ಇಂದಾನು ಒಂದೇ 2 ಸೇರು ಕೊಡ್ತಾ ಇರ್ತೀರಾ ಕೊನೆ ತನಕನು? ಅವು ಗಬ್ಬ ಮತ್ತೆ ಈಲಾಗವರೆಗೂ ಕಡಿಮೆ ಏನಾರ ಮಾಡ್ತೀರಾ ಮತ್ತೆ? ಇಲ್ಲ, ಈಗ ಗಬ್ಬಾಗಿ ನಾ 6 ತಿಂಗಳಿಂದ ಇಡಕ್ ಚೆನ್ನಾಗ್ ಬರ್ತದೆ ತಿಂಡಿ. 6 ತಿಂಗಳಿಂದಾನೇ 6 ತಿಂಗಳ ತನಕ 2 ಲೀಟರ್ ಕೊಡ್ತೀರಿ ಸರ್. ಮತ್ತೆ ನೀವು ಮೇವು ಯಾವ ತರ ಮಾಡ್ಕೊಂಡಿರಿ ಸರ್? ಮೇವು ಒಣ ಮೇವು ಹಾಕ್ತಾರೆ ಸರ್. ಹೊರಗಡೆ ಹುಲ್ಲು ಹಚ್ಚಿದವಲ್ಲ ಸರ್. ಹೊರಗಡೆ ಎಲ್ಲ ಹುಲ್ಲೆಲ್ಲ ಹಚ್ಚಿ ಮಿಷನ್ ಕಟ್ ಮಾಡ್ತೇವೆ. ಚಾಪರ್ ಮಿಷನ್ ಇದೆ. ಚಾಪರ್ ಕಟಿಂಗ್ ಐತಲ್ಲ ಸರ್. ಹೌದು ಸರ್. ಮತ್ತೆ ಸರ್ ಶೈಲೇಜ್ ಅಂತ ಮಾಡ್ತಾರಲ್ಲ, ಆ ತರ ಏನಾರ ಮಾಡ್ಕೊಂಡಿದ್ದೀರಾ? ಅದ ಸೇಮ್ ಹಾಕತ್ತಿದ್ದು. ಶೈಲೇಜ್ ಸೇಮ್ ಹಾಕತಿ. ಅದು ದೊಡ್ಡ ಮಿಷನ್ ಇದು, ಸಣ್ಣ ಮಿಷನ್. ದೊಡ್ಡ ಮಿಷನ್ ಸರ್. ಮತ್ತೆ ನೀವು ಏನಾರ ಹೊರಗಡೆಯಿಂದ ಏನಾರ ಹಸುಗಳು ತರ್ಸಬೇಕಂತ ಪ್ಲಾನಿಂಗ್ ಏನಾರ ಇದೆ ಸರ್? ಪ್ಲಾನಿಂಗ್ ಐತಿ. ಅಂತ ಗ್ಯಾರಂಟಿ ಹಸು ಸಿಗ್ಬೇಕಲ್ಲ ಸರ್. ಗ್ಯಾರಂಟಿ ಹಸು ಸಿಗಲ್ಲ ಅಂತ ಹೇಳ್ತೀರಿ. ಸದ್ಯ 2 ತರಬೇಕೀಗ. ಹೌದು ವೀಕ್ಷಕರೇ, ನೋಡ್ಬೋದು. ಇವ್ರು ಒಂದು ಹಸುವಿನಿಂದ ಇಷ್ಟೊಂದು ಒಂದು 6-7 ಹಸು ಮಾಡ್ಕೊಂಡಿದ್ದಾರೆ. ಇವ್ರು ಯಾವ್ದೋ ಒಂದು ಹಸುವನ್ನು ಖರೀದಿ ಮಾಡಿಲ್ಲ, ಎಲ್ಲ ಮನೆ ಹುಟ್ಟಿರ್ತಕ್ಕಂತ ಹಸುಗಳೇ ಸರ್. ಇದ್ರಲ್ಲಿ ಯಾವ ಕೊಡವೇನಾರ ಇದಾವೆ ಸರ್? ಯಾವ ಕೊಡವಲ್ಲ ಸರ್. ಯಾವ ಕೊಡವಿಲ್ಲ. ಕಾಲ್ ಜಾರ್ತ 4 ವರ್ಷ ಸರ್. ಮಣಕನೇ ಬಾಳ ಇದ್ದಂಗೆ ಇದಾವೆ. 2-3 ಮಣಕ ಇದಾವಲ್ಲ ಸರ್? 4 ಮಣಕ ಇದಾವೆ ಸರ್. ಮತ್ತೆ ನೀವು ಇದು ಬೂಸದಾಗ ಏನಾರ ವೆರೈಟಿ ಆಗಿ ಏನಾರ ಕೊಡ್ತೀರ ಸರ್? ಇಲ್ಲ, ಬೂಸ ಅಷ್ಟೇ. ಬೂಸ ಅಂದ್ರೆ ನೀವು ಇದ್ರದ್ದಷ್ಟೇ ಏನು ಡೈರಿಯಲ್ಲಿ ಕೊಡ್ತಾರ ಆ ಬೂಸ ತರ್ತೀರಾ ಏನು ಹೊರಗಡೆ? ಹೊರಗಡೆ ತರ್ತೀವಿ. ಹೊರಗಡೆ ತರ್ತೀರಾ ಸರ್? ಲೋನ್ ಏನಾರು ತಗೊಂಡ್ರಿ ಇಲ್ಲಿ? ತಗೊಂಡ ಸರ್ ಲೋನ್. ಊರಲ್ಲಿ ಮತ್ತೆ ಸಣ್ಣ ಮನೆ ಇತ್ತು ಸರ್. ಸರ್. ಈಗ ಸಡ್ ಮಾಡಕ್ಕೆ ಸಲುವಾಗಿನ ಬ್ಯಾಡಗಿ ಸರ್ವಗ್ರಾಮದ ಲೋನ್ ತಗೊಂಡ್ರಿ ಸರ್. ಅದಕ್ಕೆ ಸಬ್ಸಿಡಿ ಏನಾರ ಇದೆ ಸರ್? ಸಬ್ಸಿಡಿ ಏನಿಲ್ಲ ಸರ್. ಏನಿಲ್ಲ. ಇಂಟ್ರೆಸ್ಟ್ ಬೇಕಾದ್ರೆ ಕಟ್ಬೇಕು. ನೀನು ಮಂತ್ಲಿ ಕಟ್ತೀರಾ ಏನು ತಿಂಗಳ ಕಟ್ತೀರಿ? ಎಷ್ಟು ಬರುತ್ತೆ? ಎಷ್ಟಾಗ್ರಿ ಸರ್ ನೀವು ಲೋನ್ ಇದ್ರಲ್ಲಿ? 5 ಲಕ್ಷ ತಗೊಂಡ್ರಿ. 5 ಲಕ್ಷ ತಗೊಂಡ್ರಿ. ಎಷ್ಟು ಬರುತ್ತೆ ಸರ್ ತಿಂಗಳ? 13,000.
ತಿಂಗಳ 13,000. 13,000 ಕೊಡುತ್ತೆ. ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಅದು? ಅದು ಒಂದ್ 6 ವರ್ಷ ಬರುತ್ತೆ. 6 ವರ್ಷ ಬರುತ್ತೆ. ಈಗ ನೀವು ತಗೊಂಡ್ ಎಷ್ಟು ವರ್ಷ ಆಯ್ತು ಸರ್? ವರ್ಷ ಆಯ್ತು ಸರ್. ವರ್ಷ ಆಯ್ತು. ಇನ್ನ ರೀಸೆಂಟ್ ಆಗಿ ಮಾಡಿದ್ದೀರಿ? ಈ ವರ್ಷ ಮಾಡಿರೋದು ಈ ವರ್ಷ ಮಾಡಿರೋದು ಸರ್. ಮತ್ತೆ ಇದು ನೀವು ಹಸುಗಳೆಲ್ಲ ವಾಷಿಂಗ್ ಇದನ್ನೇನು ಮಿಷಿನ್ ಗಿಷಿನ್ ಏನು ಇಟ್ಟಿಲ್ಲ? ಇಲ್ಲ, ಬೋರ್ ಐತೆ. ಬೋರ್ ಪೈಪ್ ಹಚ್ಕೊಂಡ್ ತೊಳಿತೀವಲ್ಲ. ಬೋರ್ ಪೈಪ್ ಹಚ್ಕೊಂಡ್ ತೊಳಿತೀರಿ. ವೀಕ್ಷಕರ ನೋಡ್ಬೋದು ಅವ್ರ ಹಸುಗಳೆಲ್ಲ ಯಾವ ತರ ಸಾಗಿದ್ದಾರೆ. ಮತ್ತೆ ಸರ್ ಮೇವು ಯಾವ್ಯಾವ ರೀತಿ ಕೊಡ್ತೀರಿ ಸರ್ ನೀವೆಲ್ಲ? ಹಗಲೆಲ್ಲ ಒಂದ್ ಟೈಮ್ ಕೊಡ್ತೇವೆ ಸರ್. ಒಂದ್ ಟ್ಯಾಂಕ್. ಒಣ ಮೇವು ಯಾವಾಗ? ಒಣ ಮೇವು ಒಂದ್ 3 ಟೈಮ್ ಕೊಡ್ತೇವೆ ಸರ್. ಹಸಿ ಮೇವು ಒಂದ್ 4 ಟೈಮ್ ಕೊಡ್ತೇವೆ. ಒಂದ್ 4 ಟೈಮ್ ಕೊಡ್ತೀರಿ. ಹಸು ಆಡಕ್ಕೆ ಏನಾರ ಹೋಗ್ತಾವ? ಇಲ್ಲ ಬಿಡಲ್ಲ ಸರ್. ಇಲ್ಲೇ ಬಿಡಲ್ಲ. ಹೊರ ಕಟ್ಟೋದ ಒಳಗ ಬಿಡ್ತಾರೆ. ಒಳ ಕಟ್ಟೋದು ಹೊರ ಕಟ್ಟೋದು. ನೀವು ಮೋಸೆಯಲ್ಲಿ ಮೇಯ್ಸ್ತೀವಿ ಮರಿ ಹಿಡ್ಕಂದ. ಇದು ಹಸುಗೆಲ್ಲ ಕೆಚ್ಚಲ್ ಬಾವು ಎಲ್ಲ ಬರುತ್ತಲ್ಲ ಸರ್? ಕೆಚ್ಚಲ್ ಬಾವು ಬರುತ್ತೆ, ಕಲ್ಲು ಬಾವು ಬರುತ್ತೆ. ಅವಾಗ ನೀವ್ ಏನ್ ಶೋಷಣೆ ಮಾಡ್ತೀರಿ ಸರ್ ನೀವು? ಇಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಇದೆ ನಮ್ಮಲ್ಲೇ. ಸರ್ ಅವರೆಲ್ಲ ಬಂದ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ನೀವೇನ ನಾಟಿ ಔಷಧಿ ಅಂದ್ರ ಏನ ನಿಂಬೆ ಹಣ್ಣ ಸರ್ ಅವೆಲ್ಲ ಹಚ್ತೇವೆ. ನಿಂಬೆ ಹಣ್ಣವನ್ನೆಲ್ಲ ಹಚ್ತೀರಿ. ಮತ್ತೆ ಸರ್ ನೀವು ಈಗ ಕರುಗಳೆಲ್ಲ ಇವ ಇದು ಮಾಡ್ತಿರಲ್ಲ, ಇವು ಈಟಿ ಬರುತ್ತಲ್ಲ, ಇಂಜೆಕ್ಷನ್ ಏನು ಅದಕ್ಕೆ ಇದಕ್ಕೆ HF ಆತರ ಇದೆಲ್ಲ ಯಾವ ತಳಿಗಳು ಮಾಡಿಸ್ತೀರಿ ಸರ್ ನೀವು? HF ತಳಿನ ಹಾಕ್ಸ್ತವ್ರಿ. ಗೌರ್ಮೆಂಟ್ ಆಸ್ಪತ್ರೆಗೆ HF ತಳಿನ ಹಾಕ್ಸ್ತಾರೆ. HF ತಳಿನ ಹಾಕ್ತೀರಿ. ಇದು ಯಾವ ತಳಿ ಸರ್? ಇದು HF ಬರ್ತದೆ ಸರ್. ಅಷ್ಟು HF ಇರೋದು HF ಇರೋದು. ನೀವು ಕಿವಿ ಮುರ ಚುಂಚಿದ್ರಲ್ಲ ಸರ್, ಇದು ಏನ್ ಇನ್ಸೂರೆನ್ಸ್? ಇನ್ಸೂರೆನ್ಸ್ ಯಾವ್ದಕ್ ಸರ್ ಇದು ಇನ್ಸೂರೆನ್ಸ್? ಡೈಲಿ ರೀತಿಯಿಂದ ಮಾಡಿದ್ರೆ ಯಾಕ್ರೆ ಅಕಸ್ಮಾತ್ ಏನಾದ್ರೆ ಡೆತ್ ಆದ್ರ ಅದಕ್ಕೆ ಇಷ್ಟ ಅಂತ ಕಟ್ಬೇಕೇನು? ಅವ್ರ ಇನ್ಸೂರೆನ್ಸ್ ಕಟ್ಸ್ಕೊಂತಾರೆ. ಆಕಳ ಮೇಲೆ ಮಾಡಿ ಕಟ್ಸ್ಕೊಂತಾರೆ. ಆಕಳ ಮೇಲೆ ನೋಡಿ ಕಟ್ಸ್ಕೊಂತಾರೆ. ಆಕಳ ಮೇಲೆ ರೇಟ್ ಎವರೇಜ್ ಮಾಡಿ ಸರ್ ಈಗೆಲ್ಲ 70,000 ಮಾಡ್ತಾರೆ ಅವಕ್ಕೆ. ಇನ್ನು ಇದಕ್ಕಿಂತ ಇನ್ನೊಂಚೂರು ದೊಡ್ಡದಾಗಿ ಏನಾರ ಮಾಡ್ಬೇಕಂತ ಪ್ಲಾನ್ ಏನಾರ ಇದೆ ಸರ್? ಇಲ್ಲ ಸರ್, ಏನಿಲ್ಲ. ಇಲ್ಲ ಅಷ್ಟೇ. ವೀಕ್ಷಕರ ನೋಡ್ಬೋದು, ಒಂದು ಹಸುವಿನಿಂದ ಎಷ್ಟೊಂದು ಹಸುಗಳು ಮಾಡ್ಕೊಂಡ್ರೆ. ಮತ್ತೆ ಬೆಳಗ್ಗೆ ಹೊರಗಡೆ ಕಟ್ತಾರಂತ ಹಸುನ ಮನೆ ಮಾಡೋದ್ರಿಂದ ಯಾರು ಮಾಡ್ಬೋದು. ನೋಡ್ಬೋದು ಇಲ್ಲಿ ಬೆಳಗ್ಗೆ ಹಸುಗಳನ್ನೆಲ್ಲ ತಗೊಂಡ್ ಹೊರ ಕಟ್ತಾರೆ, ಸಾಯಂಕಾಲ ಎಲ್ಲ ಒಳ ಕಟ್ತಾರೆ. ನೋಡ್ಬೋದು ಇವ್ರೆಲ್ಲ ರೈತರು ಇಲ್ಲೇ ಹೊಲದಲ್ಲೇ ಮೇವು ಐತಿ ನೋಡ್ರಿ. ಹೊಲದಲ್ಲೇ ಮೇವು ಗೀವು ಎಲ್ಲ ರೆಡಿ ಮಾಡ್ಕೊಂಡಾರೆ. ನೋಡ್ಬೋದು ಇಲ್ಲಿ ಮೆಕ್ಕೆಜೋಳ. ಸರ್ ಇದು ಮೆಕ್ಕೆಜೋಳ ನೀವ್ ಯಾವ ತರ ಇದು ಮಾಡ್ತೀರಿ ಸರ್? ಮಿಷನ್ ಕಟ್ ಮಾಡ್ತಾರ ಸರ್. ಮಿಷಿನ್ ಅಲ್ಲ ಸರ್, ಈಗ ನೀವು ತೆನೆ ಆದ್ಮೇಲೆ ಕಟ್ ಮಾಡ್ತೀರಾ? ತೆನೆ ಹೊಡಿ ಆಗ್ಬೇಕು ಸರ್. ಹೊಡಿ ಆದ್ರ ಯಾವ ಪೈತಿನ ತೆನಿ ಆಗ್ಬೇಕು ಸರ್. ಈ ಸೈಜ್ ಹಂಗ ತೆನಿ ಬೆಂಡ್ ಸರ್. ಸರ್ ನೀವು ಮೇವಿಗೆ ಮತ್ತೆ ಒಣ ಮೇವಿಗೆಲ್ಲ ಎಲ್ಲಿ ಅಂತೀರಿ ಸರ್? ಒಣ ಮೇವು ಬಣೆ ಹೋಯ್ತು ನೋಡಿ ಸರ್. ಬಣೆ ತರ್ತಾವ ಸರ್ ಬತ್ತಲ್ ಹೊರಗಡೆಯಿಂದ ತರಿಸ್ಕೊತೀರಿ. ಸರ್ ನೀವು ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ, ವಿಡಿಯೋ ಮಾಡ್ತಕ್ಕಂತ ವೀಕ್ಷಕರಿಗೆಲ್ಲ? ಉತ್ಪನ್ನ ಐತಿ, ಆಕಳಿಂದ ಉತ್ಪನ್ನ ಐತಿ, ಮಾಡಿರೋ ಕೆಲಸ ಚೆನ್ನಾಗೈತಿ. ಒಬ್ರು ಒಂದ್ 6 ಆಕಳ ಸಾಕ್ಬೋದು. ಒಬ್ರೇ ಮಾಡಿದ್ರು ನಾವು ಒಬ್ರೇ ಮಾಡ್ತಾ ಇದ್ವಿ ಸರ್. ನೀವೆಲ್ಲ ಹೊಲದಲ್ಲೇ ಮಾಡ್ಕೊಂಡಿ? ಹೊಲದಲ್ಲೇ ಮಾಡ್ತಾ ಇದ್ವಿ ಸರ್. ಗೊಬ್ಬರ ಎಲ್ಲ ಎಷ್ಟಾಗುತ್ತೆ ಒಂದ್ ವರ್ಷಕ್ಕೆ? ಒಂದ್ 10 ಟ್ರಿಪ್ ಆಗತ್ತೆ. 10 ಲೋಡ್ ಆಗುತ್ತೆ. ಅದನ್ನ ಗೊಬ್ಬರ ಕೊಡ್ತೀರಾ ಸರ್ ಏನಾರ? ಕೂಡ ನಮ್ಮ ಹೊಲನ ಆಯ್ತು ಸರ್. 5 ಎಕರೆ ಹೊಲ ಐತಿ, ನಮ್ಮ ಹೊಲಕ್ಕೆ ಹೇರ್ತಾರೆ. ನಿಮ್ಮ ಹೊಲಕ್ಕೆ ಹೇರ್ತೀರಿ. ಇಲ್ಲೆಲ್ಲ ಗೊಬ್ಬರ ಏನ್ ರೇಟ್ ನಡೀತು ಸರ್? ಇದು ಟ್ರಿಪ್ಪರ್ 6,000 ತಗೊಂತಾರೆ. ಒಂದು ಟ್ರಿಪ್ಪಿಗೆ ಒಂದ್ ಲೋಡಿಗೆ 6,000 ತಗೊಳ್ತಾರೆ ಸರ್. ಶಿಕ್ಷಕರ ನೋಡ್ಬೋದು, ಇವರೆಲ್ಲ ಒಂದ್ 5 ಲಕ್ಷ ಲೋನ್ ತೆಗೆದುಕೊಂಡು ಇವರು ಒಂದು ಹೊಲದಲ್ಲೇ ಶೆಡ್ ಮಾಡ್ಕೊಂಡು ಈ ತರ ಎಲ್ಲ ಇದು ಮಾಡಿದ್ದಾರೆ. ಚೆನ್ನಾಗಿ ಅದ್ಭುತವಾಗಿ ಇದು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್.